ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಳ್ಕರ್. ಹುಕ್ಕೇರಿಯ ಪ್ರವಾಸಿ ಮಂದಿರದಲ್ಲಿ ನಮ್ಮ ಭಾರತೀಯ ಕೃಷಿಕ ರೈತ ಸಮಾಜ ನವದೆಹಲಿ ಹಾಗೂ ಹುಕ್ಕೇರಿಯ ರೈತ ಹಿತರಕ್ಷಣಾ ವೇದಿಕೆ ರೈತರೆಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಪ್ರವಾಸಿ ಮಂದಿರದಲ್ಲಿ ನಾವು ಕೂಡಿದ್ದೆವು. ಕಾರಣ ಏನಪ್ಪ ಅಂತ ಕೇಳಿದ್ರೆ, ಮಳೆಗಾಲದ ಅಭಾವ. ಇವತ್ತಿನ ದಿವಸ ರೈತರೆಲ್ಲರೂ ಬಿತ್ತನೆ ಮಾಡಿದರು. ಆದ್ರೆ ಬಿತ್ತನೆ ಮಾಡಿದ್ರಿಂದ ಮಳೆ ಪೂರೈಸಿಲ್ಲ. ಮಳೆ ಪೂರೈಸಲಾರಕ್ಕೆ ಇವತ್ತು ಏನಾಗದವು, ಬೆಳೆ ಎಲ್ಲ ಒಣಗಾಕತ್ತಿದ್ದವು. ಅದಕ್ಕೆ ಇವತ್ತಿನ ದಿವಸ ಸರ್ಕಾರದಲ್ಲಿ ನಾವು ಏನು ವಿನಂತಿ ಮಾಡ್ಕೋತೀವಪ್ಪ ಅಂತ ಕೇಳಿದ್ರೆ, ಹುಕ್ಕೇರಿ ನಗರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ 2 ಯೋಜನೆಗಳನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿದೆ. ಯಾವುದಪ್ಪ ಅಂತ ಕೇಳಿದರೆ, ಅಡವಿ ಸಿದ್ದೇಶ್ವರ ಮತ್ತು ಶಂಕರಲಿಂಗ ನೀರಾವರಿ ಯೋಜನೆಗಳನ್ನು ಸರ್ಕಾರ ಈಗಾಗಲೇ ಪೂರ್ಣಗೊಳಿಸಿದೆ. ಅವು ಪ್ರಾರಂಭವಾಗುವ ಹಂತದಲ್ಲಿ ಅದಾವು. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಬೆಳೆಯನ್ನು ನಮ್ಮ ರೈತರು ಒಣಗಾತಿದ್ದವು. ಅದಕ್ಕೆ ತಾವೆಲ್ಲರೂ ಕೂಡ್ಕೊಂಡು ಅವನ್ನೆಲ್ಲ ಪುನರ್ಜೀವನಗೊಳಿಸಬೇಕಾದ್ರೆ ಇವತ್ತಿನ ದಿವಸ ಅವೆರಡೂ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು. ಆದಷ್ಟು ಶೀಘ್ರವಾಗಿ ಆ ಅಡವಿ ಸಿದ್ದೇಶ್ವರ ಮತ್ತು ಶಂಕರಲಿಂಗ ಯೋಜನೆಗಳನ್ನು ಶೀಘ್ರವಾಗಿ ಪ್ರಾರಂಭಿಸಿ ರೈತರ ಬೆಳೆಗಳಿಗೆ ನೀರನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಆದರೆ 5-6 ದಿವಸದಲ್ಲಿ ಈ ಒಂದು ಕಾರ್ಯವನ್ನು ತಾವು ಕೈಗೊಳ್ಳದೇ ಇದ್ದಲ್ಲಿ ಸಮಸ್ತ ತಾಲೂಕಿನ ರೈತರೆಲ್ಲರೂ ಕೂಡಿಕೊಂಡು ನಾವು ಉಗ್ರ ಹೋರಾಟವನ್ನು ಸಹಿತ ಮಾಡಬೇಕಾಗ್ತೈತಿ. ಅದಕ್ಕೆ ದಯವಿಟ್ಟು ನಮ್ಮ ಮನವಿಗೆ ಸ್ಪಂದಿಸಿ ತಾವು ನೀರನ್ನು ಬಿಡುಗಡೆಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಾಗೂ ಸಮಸ್ತ ಕಾರ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚಂದ್ರಶೇಖರ್ ಗಂಗಣ್ಣವರ್, ಹುಕ್ಕೇರಿ. ತಮ್ಮನಗೌಡ ಪಾಟೀಲ್, ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು. ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಬಾಳ್ಕರ್.